ಇಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಮ್ಮ ಸಂಘಕ್ಕೆ ತುಂಬಾ ಸಂತೋಷದ ಸುದ್ದಿ ಇದು. ಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಆದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೇಕು. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ಒಂದು ಸಾಧಾರಣ ವ್ಯಕ್ತಿ ಅಲ್ಲ, ಅದು ತಮಗೆಲ್ಲ ಗೊತ್ತಿರೋಂಥದ್ದು. ಅವರು ಬಹಳ ದೊಡ್ಡ ಮೇರಾಟ. ಅವರು ಭಾರತ ಚಿತ್ರರಂಗದಲ್ಲಿ ಅವರಷ್ಟು ಹೆಸರು ಯಾರಿಗೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದು. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಏನು ಅಂದ್ರೆ ಅವರು ಒಂದು ಮಗುವಿನ ತರ ನಾವು ನೋಡ್ತಕ್ಕಂಥದ್ದು. 95ರಲ್ಲಿ ಸಂತೋಷ್ ಚಿತ್ರಮಂದಿರ ಬಂದಾಗ ನಾನು ಫಸ್ಟ್ ಅವ್ರ ಅಭಿಮಾನಿ. ವೇದಿಕೆ ಮೇಲೆ ಸರ್ ನಾನು ನಿಮ್ಮ ಅಭಿಮಾನಿ, ನನ್ನ ಮನೆಗೆ ಬರ್ಬೇಕಂದ್ರೆ 95ರಲ್ಲಿ ನನ್ನ ಮನೆಗೆ ಬಂದಿದ್ರು ಅವರು. ಅಂತ ಸಾಧಾರಣ ವ್ಯಕ್ತಿ. ಅವಾಗೆ ಅವ್ರಿಗೆ ನೋಡಿ ನಾವು ಕಲ್ತಿದ್ರು ಡಾಕ್ಟರ್ ರಾಜ್ಕುಮಾರ್ಗೆ. ಅವ್ರು ಯಾವ ತರ ಅಂತಂದ್ರೆ ದೇವತೆಗಳಿಗೆ ದೇವತಾ ಮನುಷ್ಯರಾಗಿದ್ರು, ಬಡವರಿಗೆ ಬಡವರ ಬಂಧುವಾಗಿದ್ರು, ಕೆಣಕಿದವರಿಗೆ ಕೆರಳದ ಸಿಂಹನಾಗಿದ್ರು, ನುಡಿದರೆ ಮಾತು ಹಾಲು ಜೇನಿನಂತೆ, ಕರ್ನಾಟಕ ಜನತೆಗೆ ಬಂಗಾರದ ಮಂಚರಾದಂಥ ಡಾಕ್ಟರ್ ರಾಜ್ಕುಮಾರ್ ನಮಗೆ ಹಗಲಿ ಇವತ್ತಿಗೆ 20 ವರ್ಷ ಆಯಿತು, ಆದರೂ ಇನ್ನ ಎಲ್ಲರ ಮನದಲ್ಲಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಎಲ್ಲ ಜನ ಡಾಕ್ಟರ್ ರಾಜ್ಕುಮಾರ್ ಅಂತಲ್ಲ, ಡಾಕ್ಟರ್ ರಾಜ್ಕುಮಾರ್ ಏನಾರ ಅಂತ ಎಲ್ಲರಿಗೂ ಗೊತ್ತು ಮಾಡಿಕೊಂಡು ಪ್ರತಿಯೊಂದು ಅವ್ರ ಕಾರ್ಯಕ್ರಮ ಭಾಗವಹಿಸಬೇಕು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಹಾಗೆ ಇವತ್ತಿನ ದಿವಸ ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನಮ್ಮ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೀನಿ. ನಾನು 2 ಮಾತು